ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ರಂಜಿತ್. ನಾನು ಮಿಲನ್ ಪ್ರಾಪರ್ಟೀಸ್ ಇಂದ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ಚಿಕ್ಕಬಳ್ಳಾಪುರಲ್ಲಿ ಇದ್ದೀವಿ. ಸೊ ನಿಮ್ಗೆ ಒಂದೊಳ್ಳೆ ಪೀಸ್ ಆಫ್ ಮೈಂಡ್ ಪ್ಲಸ್ ಒಂದೊಳ್ಳೆ ವಾತಾವರಣ ಒಂದು ಸೃಷ್ಟಿಯಾಗಿರುವಂತಹ ಒಂದು ಗೇಟೆಡ್ ಕಮ್ಯುನಿಟಿ ಒಂದು ಲೇಔಟ್ ಅನ್ನು ಪರಿಚಯ ಮಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ ಇವತ್ತು. ಸೊ ಬನ್ನಿ ಸರ್, ನೋಡೋಣ. ಸರ್, ನೀವು ನೋಡೋದಾದ್ರೆ ಇದು ಗೇಟ್ ಎಂಟ್ರೆನ್ಸ್ ಇದೆ ಆಕ್ಚುಲಿ. ಸೊ ಆರ್ಚ್ ಎಂಟ್ರೆನ್ಸ್ ಇದು. ಸೊ ಇದು ಪಕ್ಕ ಗೇಟೆಡ್ ಕಮ್ಯುನಿಟಿ ಸುತ್ತು ನಿಮ್ಗೆ ಕಾಂಪೌಂಡ್ ವಾಲ್ಸ್ ಮಾಡಿದೀವಿ. ಸೊ ಇನ್ನೊಂದೇನು ಅಂತಂದ್ರೆ ಇವಾಗ ನಾವು ಇರೋದು ಬಂದು 40 ಫೀಟ್ ರೋಡ್ ಇದು, 40 ಫೀಟ್ ವೈಡ್ ರೋಡ್ಸ್, ಟಾರ್ ರೋಡ್ಸ್ ಇದು. ಸೊ ಆಮೇಲೆ ಇನ್ನೊಂದು ಅಂತಂದ್ರೆ ಇಲ್ಲಿ ಸೆಕ್ಯೂರಿಟಿ 24/7 ಸೆಕ್ಯೂರಿಟಿ ಇರ್ತಾರೆ. ಸೇಫ್ಟಿ ಪರ್ಪಸ್ಗೆ ನಿಮ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ. ನಿಮಗೆ ಪ್ರತಿಯೊಂದಕ್ಕೂ ಅನುಕೂಲವಾಗಿರುವಂತಹ ಲೇಔಟ್ ಇದು. ಇಲ್ಲಿಂದ ಒಂದು 35 ಕಿಲೋಮೀಟರ್ಸ್ ದೂರದಲ್ಲಿ ನಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ. ಸೊ ಆಮೇಲೆ ಇಶಾ ಫೌಂಡೇಶನ್ ಜಸ್ಟ್ ಒಂದು 12 ಮಿನಿಟ್ಸ್ ಡ್ರೈವ್ ಅಷ್ಟೇ. ಇಲ್ಲಿ ನಂದಿ ಹಿಲ್ಸು ಮತ್ತೆ ಭೋಗನಂದೀಶ್ವರ ದೇವಸ್ಥಾನ, ಸೊ ಇದೆಲ್ಲ ತುಂಬಾ ಸಮೀಪದಲ್ಲಿ ಇರುವಂತಹ ಜಾಗದಲ್ಲಿ ನಿರ್ಮಾಣವಾಗಿರುವಂತಹ ಲೇಔಟ್ ಇದು. ಸೊ ನಿಮಗೆ ಇನ್ನೊಂದೇನು ಅಂತಂದ್ರೆ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ನಾವು 40 ಫೀಟ್ ವೈಟ್ ಟಾರ್ ರೋಡ್ಸ್ ಹಾಕಿದ್ವಿ. ಪ್ಲಸ್ ಎಲೆಕ್ಟ್ರಿಸಿಟಿ ಇದೆ, ವಾಟರ್ ಕನೆಕ್ಷನ್ ಪ್ರತಿಯೊಂದು ಸೈಡ್ಗೂ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ. ಸೊ ಇಂಡಿವಿಜುವಲ್ ಸೀವೇಜ್ ಕನೆಕ್ಷನ್ ಇದೆ, STP ಇದೆ, ಮತ್ತೆ ಕ್ಲಬ್ ಹೌಸ್ ಇದೆ. ಇನ್ನೊಂದೇನು ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಪ್ರತಿ ಒಂದು ವ್ಯವಸ್ಥೆನೂ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಇಲ್ಲಿ. ಸೊ ಈ ಲೇಔಟ್ ಅಲ್ಲಿ ನೀವು ನೋಡೋದಾದ್ರೆ, ಸೊ ಮೇನ್ ರೋಡ್ಸ್ ಎಲ್ಲ 40 ಫೀಟ್ ಇದೆ, ಪ್ಲಸ್ ಸಬ್ ರೋಡ್ಸ್ ಎಲ್ಲ 30 ಫೀಟ್ ಇದೆ. ಕಾಂಬಿನೇಷನ್ ಆಫ್ 40 ಮತ್ತೆ 30 ಫೀಟ್ ರೋಡಲ್ಲಿ ನಿರ್ಮಾಣ ಆಗೋಂಥ ಲೇಔಟ್ ಇದು. ಸೊ ಇನ್ನೊಂದೇನು ಅಂತಂದ್ರೆ ನೀವು ಡಾಕ್ಯುಮೆಂಟ್ ವಿಷಯಕ್ಕೆ ಬಂದ್ರೆ, ಇದು ಬಂದು DC ಕನ್ವರ್ಷನ್, DTCP ಅಪ್ರೂವಲ್ ಮತ್ತೆ ಈ ಖಾತಾ ಸೈಟ್ಗಳು ಹೊಂದಿರುವಂತಹ ಲೇಔಟ್ ಇದು. ಸೊ ಅಂತಂದ್ರೆ ಇವಾಗ ನಾವು ಸೂಡಾ ಅಪ್ರೂವಲ್ ಅಂತಂದ್ರೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ತಗೊಂಡು ಪ್ರತಿಯೊಂದು ಸೈಟು ಅಷ್ಟೇ ಈ ಖಾತಾವನ್ನು ಪಡೆದಿರುವ ಒಂದು ಲೇಔಟ್ ಇದು. ಅಂತಂದ್ರೆ ಸರ್ಟಿಫೈಡ್ ಲೇಔಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ನೀವು ಅಕ್ಕಪಕ್ಕದಲ್ಲಿ ನೋಡೋದಾದ್ರೆ ಸುಮಾರು ಮನೆಗಳಾಗಿದ್ದಾವೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ಮನೆ ನೋಡ್ಬೋದು ಇಲ್ಲಿ. ಸೊ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ಲಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತಹ ಒಂದು ಲೇಔಟ್ ಇದು. ಯಾವುದೇ ತೊಂದರೆ ಇಲ್ಲ. ಪ್ಲಸ್ ನಿಮ್ಮ ಸೇಫ್ಟಿ ಪರ್ಪಸ್ಸೇ ಆಗಲಿ, ಮತ್ತೊಂದಕ್ಕೆ ಆಗಲಿ, ಫೆಸಿಲಿಟೀಸ್ಗೆ ಆಗಲಿ, ಪ್ರತಿಯೊಂದಕ್ಕೂ ಅನುಕೂಲವಾಗಿಂತಹ ಲೇಔಟ್ ಇದು. ಇಲ್ಲಿಂದ ಒಂದು 2 ಮಿನಿಟ್ಸ್ ದೂರದಲ್ಲಿ ಬ್ಯಾಂಗ್ಳೂರ್ ಮತ್ತು ಹೈದರಾಬಾದ್ ಹೈವೇ NH7 ಹೈವೇ ಹತ್ರದಲ್ಲಿ ನಿರ್ಮಾಣ ಆಗೋಂಥ ಲೇಔಟ್ ಇದು. ಮತ್ತು ಇನ್ನೊಂದೇನು ಅಂತಂದರೆ ಬ್ಯಾಂಗ್ಳೂರ್ಗೆ ಇಲ್ಲಿಂದ ಜಸ್ಟ್ ನಿಮ್ಗೊಂದು 45 ಮಿನಿಟ್ಸ್ ಡ್ರೈವ್ ಅಷ್ಟೇ. ಕನೆಕ್ಟಿವಿಟಿ ನೋಡೋದಾದ್ರೆ ಪ್ರತಿಯೊಂದು ಊರಿಂದನೂ ಅಷ್ಟೇ ನಿಮ್ಗೆ ಒಳ್ಳೆ ಕನೆಕ್ಟಿವಿಟಿ ಇರುವಂತಹ ಒಂದು ಲೇಔಟ್ ಇದು. ಸೊ ಇಲ್ಲಿಂದ ಒಂದು ಜಸ್ಟ್ ಒಂದು 12 ಕಿಲೋಮೀಟರ್ಸ್ ದೂರದಲ್ಲಿ ನಮಗೆ ಶಿಡ್ಲಘಟ್ಟ ತಾಲೂಕು ಸಿಗುತ್ತೆ. ಸೊ ಪಕ್ಕದಲ್ಲೇ ತಾಲೂಕಿದೆ ಅಂತಾನೂ ಹೇಳ್ಬೋದು. ಡೆವಲಪ್ಮೆಂಟ್ ವೈಸ್ ಬರೋದಾದ್ರೆ ಸುತ್ತಮುತ್ತ ಇಲ್ಲಿ ನಿಮಗೆ ಏಷ್ಯಾಸ್ ಬಿಗ್ಗೆಸ್ಟ್ ಸ್ಪೋರ್ಟ್ಸ್ ಹಬ್ ಏನಿದೆ ಅದು ಇಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ. ಇನ್ನು ಮುಂದಕ್ಕೆ ಡೆವಲಪ್ಮೆಂಟ್ ಏನಿದ್ರು ನ್ಯೂ ಬ್ಯಾಂಗ್ಳೂರ್ ಅಂತ ಕರೆಯೋದು ಚಿಕ್ಕಬಳ್ಳಾಪುರನೇ. ಸೊ ಅದಕ್ಕೆ ನಾವು ಚಿಕ್ಕಬಳ್ಳಾಪುರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತೇನು ಪ್ರೈಸ್ ಇದೆ, ಸೊ ಅದು ವಿತಿನ್ ಒಂದು 5 to 6 years ಅಲ್ಲಿ ಡಬಲ್ ಪ್ರೈಸ್ ಆಗುತ್ತೆ. ಸೊ ನಾನು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಅಕಸ್ಮಾತ್ ನೀವೇನಾದರೂ FDL ಏನಾದರೂ ಅಮೌಂಟ್ ಹಾಕಿದ್ರೆ ಜಸ್ಟ್ ಒಂದು 6.6% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಜಸ್ಟ್ ಒಂದು 12 to 13% ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ, ಅಕಸ್ಮಾತ್ ನೀವೇನಾದರೂ ನಮ್ಮ ಲೇಔಟಲ್ಲಿ ನೀವು ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25% ನಾನು ರಿಟರ್ನ್ಸ್ ನಿಮಗೆ ಪಕ್ಕ ನಾನು ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ. ಇಲ್ಲಿಂದ DC ಆಫೀಸ್ ಜಸ್ಟ್ ಒಂದು 300 ಮೀಟರ್ಸ್ ಅಷ್ಟೇ. ಅಂತಂದರೆ ಇವಾಗ ಅಲ್ಲಿ ನೋಡ್ತಿದ್ರೆ ನೀವು DC ಆಫೀಸ್ ಕಾಣಿಸ್ತಿದೆ. ಪ್ಲಸ್ ವಿತಿನ್ ಒಂದು 1.5 ಕಿಲೋಮೀಟರ್ ರೇಡಿಯಸಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಅಫಿಷಿಯಲ್ ಆಫೀಸಸ್ಸು ಅಷ್ಟೇ ನಮ್ಮ ಸುತ್ತಮುತ್ತ 1.5 ಕಿಲೋಮೀಟರ್ ರೇಡಿಯಸಲ್ಲಿ ಸಿಗುತ್ತೆ. ಸೊ ಲೋನ್ಸ್ ವಿಚಾರಕ್ಕೆ ಬಂದರೆ, ಸೊ ಈ ಪ್ರಾಪರ್ಟಿ ಬಂದು ಸರ್ಟಿಫೈಡ್ ಪ್ರಾಪರ್ಟಿ ಆಗಿರೋದ್ರಿಂದ, ಪ್ಲಸ್ ಪ್ರತಿಯೊಂದು ಬ್ಯಾಂಕಲ್ಲೂ ಅಷ್ಟೇ, ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಪ್ರೈವೇಟ್ ಬ್ಯಾಂಕೇ ಇರಲಿ, ಇಲ್ಲ ಅಂತಂದರೆ ಸ್ಮಾಲ್ ಫೈನಾನ್ಸಸ್ಸೇ ಇರಲಿ, ಪ್ರತಿಯೊಂದು ಬ್ಯಾಂಕಲ್ಲೂ ಅಷ್ಟೇ ಈಸಿಯಾಗಿ ಲೋನ್ ಆಗುತ್ತೆ ನಿಮಗೆ. ನಾವು ಟೈಅಪ್ ಆಗಿರೋ ಬ್ಯಾಂಕ್ ಪಾರ್ಟ್ನರ್ಸ್ ಬಂದು ನಾವು PNB ಮತ್ತು HDFC ಬ್ಯಾಂಕ್ಸಲ್ಲಿ ಟೈಅಪ್ ಆಗಿದ್ವಿ. ಪ್ಲಸ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಅಷ್ಟೇ ನಿಮಗೆ ಲೋನ್ ಅವೈಲಬಿಲಿಟಿ ಆಗುತ್ತೆ. ಇವಾಗ ಪ್ರತಿಯೊಬ್ಬರು ಅಷ್ಟೇ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಲಿ ನಾಳೆ ದಿವಸ ಇಲ್ಲಿ ಸೆಟ್ಲ್ ಆಗೋಣ ಅಂತಲೇ ಮಾಡ್ತಾರೆ. ಸೊ ಇಲ್ಲಿ ಸುತ್ತಮುತ್ತ ವಿದ್ಯಾಭ್ಯಾಸಕ್ಕೆ ಆಗಲಿ ಸ್ಕೂಲ್ಸ್, ಕಾಲೇಜಸ್ಸು ಪ್ರತಿಯೊಂದು ಅಷ್ಟೇ ಹೈಟೆಕ್ ಕಾಲೇಜಸ್ಸು, ಹೈಟೆಕ್ ಸ್ಕೂಲ್ಸು, ಪ್ಲಸ್ ಗೌರ್ಮೆಂಟ್ ಸ್ಕೂಲ್ಸು, ಗೌರ್ಮೆಂಟ್ ಕಾಲೇಜಸ್ಸು ಪ್ರತಿಯೊಂದಕ್ಕೂ ಅಷ್ಟೇ ಅನುಕೂಲ ಇದೆ ಸರ್ ಇಲ್ಲಿ. ಸೊ ಇಷ್ಟೊತ್ತು ನಾವು ಎಲ್ಲಿದ್ದೀವಿ ಮತ್ತು ಯಾವ ಲೊಕೇಶನಲ್ಲಿ ಇದ್ದೀವಿ, ಪ್ಲಸ್ ಏನಕ್ಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡಿದ್ರೆ, ಸೊ ಇವಾಗ ನಮ್ಮ ಲೇಔಟಲ್ಲಿರೋ ಅಮ್ಯುನಿಟೀಸು ಏನಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೀರಿನ ವ್ಯವಸ್ಥೆ ಬಗ್ಗೆ ಏನಾದರೂ ನೋಡೋದಾದರೆ ನೀವು ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ನೋಡ್ಬೋದು. ಸೊ ಓವರ್ ಹೆಡ್ ಟ್ಯಾಂಕ್ ಬಂದು ಒಂದು 2 lakh ಲೀಟರ್ ಕೆಪಾಸಿಟಿ ಹೊಂದಿರುವಂತಹ ಟ್ಯಾಂಕ್ ಇದು. ಸೊ ಪ್ರತಿಯೊಂದು ಸೈಟ್ಗೂ ಅಷ್ಟೇ ವಾಟರ್ ಸಪ್ಲೈ ನಮ್ಗೆ ಇಲ್ಲಿಂದನೇ ಹೋಗುತ್ತೆ. 1.25 ಎಕರೆಯಲ್ಲಿ ಬರೀ ಪಾರ್ಕೇ ಮಾಡಿದ್ದೀವಿ ನಾವು. ಪಾರ್ಕ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ, ಸೊ ಚಿಲ್ಡ್ರನ್ ಪ್ಲೇ ಏರಿಯಾನು ಮಾಡಿದ್ದೀವಿ, ಪ್ಲಸ್ ಔಟ್ಡೋರ್ ಜಿಮ್ ಎಕ್ವಿಪ್ಮೆಂಟ್ಸನ್ನು ಅಳವಡಿಸಿದ್ದೀವಿ ನಾವು. ಸೊ ಇಲ್ಲಿ ನೋಡೋದಾದರೆ ಸುತ್ತಮುತ್ತ ನಿಮಗೆ ಚಿಲ್ಡ್ರನ್ ಪ್ಲೇ ಏರಿಯಾ ಮತ್ತು ಔಟ್ಡೋರ್ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ರತಿಯೊಂದನ್ನು ಕಾಣುತ್ತೆ ನಿಮಗೆ.
ಸೊ ಇಲ್ಲಿ ನೀವು ನೋಡೋದಾದ್ರೆ STP ಹತ್ರ ಇದ್ದೀವಿ. ಸೊ ಅಂತಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ, ಸೊ ಎರೋಷನ್ ಟ್ಯಾಂಕ್ ಅಂತಲೂ ಅಂತಾರೆ. ಸೊ ಏನು ಅಂತಂದರೆ ಇವಾಗ ಪ್ರತಿಯೊಂದು ಸೈಟು ಏನು ಪಿಟ್ಟಾಗಿ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಕನೆಕ್ಷನ್ನು ಇಲ್ಲಿ STP ಕೊಟ್ಟಿರ್ತಾರೆ. ಸೊ ಅದೇನಾಗುತ್ತೆ ಅಂತಂದರೆ ಪ್ಯೂರಿಫೈ ಆಗಿ ಇಲ್ಲಿರೋ ಪಾರ್ಕ್ಗೆ ಆಗಲಿ ಗಿಡಗಳಿಗೆ ಆಗಲಿ ಸೊ ಎಲ್ಲ ಕಡೆ ನೀರು ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಸೊ ಅದನ್ನು ತೋರಿಸ್ಬೇಕು, ಫಿಲ್ಟ್ರೇಷನ್ ಪ್ರಾಸೆಸ್ ತೋರಿಸ್ಬೇಕು ಅಂತಂದರೆ ಇಲ್ಲೇ ಫಿಲ್ಟ್ರೇಷನ್ ರೂಮ್ ಇದೆ. ಸೊ ಇದು ಬಂದು ಫಿಲ್ಟ್ರೇಷನ್ ರೂಮ್ ಇದೆ ಆ್ಯಕ್ಚುಲಿ ಇದು. ಸೊ ಒಳಗಡೆ ಫಿಲ್ಟರ್ ಅಳವಡಿಸಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ವಾಟರೇ ಆಗಲಿ ಪ್ಲಸ್ ನಿಮ್ಗೆ ಡ್ರೈನೇಜ್ ವಾಟರೇ ಆಗಲಿ ಮತ್ತು STP ಇದೇ ಆಗಲಿ ಪ್ರತಿಯೊಂದು ಅಷ್ಟೇ ಫಿಲ್ಟರ್ ಆಗಿ ಸೊ ಇಲ್ಲಿ ಗಿಡ ಮರಗಳೇನಿದೆ ಸೊ ಅಲ್ಲಿಗೆ ನೀರು ಸಪ್ಲೈ ಮಾಡೋ ಥರ ವ್ಯವಸ್ಥೆ ಮಾಡಿದ್ದೀವಿ ಸರ್. ಸೊ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀವಿ. ಸೊ ಇದ್ರದ್ದು ಬಂದು ನಾವು ಅರೌಂಡ್ ಒಂದು 2500 to 3000 ಸ್ಕ್ವೇರ್ ಫೀಟ್ಸಲ್ಲಿ ನಿರ್ಮಾಣ ಮಾಡೋಂಥ ಸ್ವಿಮ್ಮಿಂಗ್ ಪೂಲ್ ಇದು. ಸೊ ಇಲ್ಲಿ ಚಿಲ್ಡ್ರನ್ಸ್ ಪೂಲ್ ಏರಿಯಾನೂ ಇದೆ ಪ್ಲಸ್ ಅಡಲ್ಟ್ಸ್ ಪೂಲ್ ಏರಿಯಾನೂ ಇದೆ. ಸೊ ಚಿಲ್ಡ್ರನ್ಸ್ ಪೂಲ್ ಏರಿಯಾ ಅಂತಂದರೆ ಒಂದು 3 ಫೀಟಿಂದ ಸ್ಟಾರ್ಟ್ ಆಗಿ ಅಡಲ್ಟ್ಸ್ ಪೂಲ್ ಏರಿಯಾ ಬಂದು ಒಂದು 7 ಫೀಟ್ ವರೆಗೂ ಇದೆ. ಸೊ ಆರಾಮಾಗಿ ಇಲ್ಲಿ ಯಾರ್ಯಾರು ಸೈಟ್ ತೊಗೊತಾರೋ ಪ್ರತಿಯೊಬ್ಬರೂ ಅಷ್ಟೇ ಇದು ಯುಟಿಲೈಸ್ ಮಾಡ್ಕೋಬೋದು. ಸೊ ಇವಾಗ ನೀವು ವಾಕಿಂಗ್ ಮತ್ತು ಜಾಗಿಂಗ್ ಟ್ರ್ಯಾಕ್ ನೋಡ್ಬೋದು ಇದು. ಸೊ ಪಾರ್ಕು ಅಷ್ಟೇ ಅಲ್ಲಿ ಆ ಮೂಲೆಯಿಂದ ಶುರುವಾಗಿರೋದು ಸೊ ಅಲ್ಲಿವರೆಗೂ ಇದೆ. ಸೊ ಸುಮಾರು ನಿಮಗೆ 74,000 to 75,000 ಸ್ಕ್ವೇರ್ ಫೀಟ್ಸ್ ಬರೀ ನಮಗೆ ಪಾರ್ಕ್ ಏರಿಯಾನೇ ಸಿಗುತ್ತೆ. ಪಾರ್ಕ್ ಏರಿಯಾ ಪ್ಲಸ್ ಜಾಗಿಂಗ್ ಟ್ರ್ಯಾಕು ಪ್ರತಿಯೊಂದು ಸೌಲಭ್ಯನೂ ಇದೆ ಇಲ್ಲಿ. ಸೊ ಈ ಲೇಔಟ್ ಬಂದು ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರೋದ್ರಿಂದ ಸೊ ಪ್ರತಿಯೊಂದು ಲೇಔಟು ಅಷ್ಟೇ ಆ ಒಂದು ಪ್ಲಾನಿಂಗ್ ಕಮಿಷನಿಂದ ಅಪ್ರೂವಲ್ ತೊಗೊಂಡಾಗ ಸೊ 10% ಆಫ್ ದ ಪ್ರಾಪರ್ಟಿ ಜಾಗ ಏನಿದೆ CA ಜಾಗ ಅಂತ ಕೇಟಾಯಿಸ್ತಾರೆ. ಸೊ ಫಾರ್ ಎಕ್ಸಾಂಪಲ್ CA ಇಸ್ ನಥಿಂಗ್ ಬಟ್ ಸಿವಿಕ್ ಕಮ್ಯುನಿಟೀಸ್ ಅಂತ. ಸೊ ನಾಳೆ ದಿವಸ ಆ ಸ್ಪೇಸ್ ಬಂದು ಪಬ್ಲಿಕ್ ಯುಟಿಲೈಸೇಷನ್ ಆಗುತ್ತೆ ಅಂತಂದರೆ ಗೌರ್ಮೆಂಟ್ ಅಫಿಷಿಯಲ್ ಬಿಲ್ಡಿಂಗ್ಸೇ ಆಗಲಿ, ಹಾಸ್ಟೆಲ್ಸೇ ಆಗಲಿ, ಮತ್ತೊಂದು ಸಬ್ ರಿಜಿಸ್ಟರ್ ಆಫೀಸೇ ಆಗಲಿ, ಇಲ್ಲ ಪೊಲೀಸ್ ಸ್ಟೇಷನ್ನೇ ಆಗಲಿ, ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ ಬಿಲ್ಡಿಂಗ್ ಬಂದು ಆ ಸ್ಪೇಸಲ್ಲಿ ಇದು ಮಾಡ್ಬೋದು. ಸೊ ಈ ನಮ್ಮ ಲೇಔಟಲ್ಲಿ ಸೊ CA ಜಾಗ ಬಂದು ಗರ್ಲ್ಸ್ ಹಾಸ್ಟೆಲ್ಗೆ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಗರ್ಲ್ಸ್ ಹಾಸ್ಟೆಲ್ಗೆ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ಕ್ಲಬ್ ಹೌಸ್ ಇದೆ ಇಲ್ಲಿ. ಸೊ ಅರೌಂಡ್ 3500 to 4000 ಸ್ಕ್ವೇರ್ ಫೀಟ್ಸಲ್ಲಿ ನಿರ್ಮಾಣ ಆಗಿರೋ ಕ್ಲಬ್ ಹೌಸ್ ಇದು. ಸೊ ಈ ಕ್ಲಬ್ ಹೌಸ್ ಬಂದು ನಮ್ಮ ಕಸ್ಟಮರ್ಸ್ ಯಾರೇ ಆಗಲಿ, ಇಲ್ಲ ಲೇಔಟ್ ಅವ್ರ ಸೈಟ್ ತೊಗೊಂಡಿರೋರು ಯಾರೇ ಆಗಲಿ, ಸೊ ಸಣ್ಣದಾಗ ಒಂದು ಬರ್ಡೇ ಪಾರ್ಟೀಸೇ ಆಗಲಿ, ಇಲ್ಲ ಅಂತ ಅಂದರೆ ಒಂದು ಗೆಟ್ ಟುಗೆದರ್ ಪಾರ್ಟೀಸೇ ಆಗಲಿ, ಇಲ್ಲ ಲೇಔಟ್ ಮೀಟಿಂಗ್ಸೇ ಆಗಲಿ, ಅಸೋಸಿಯೇಷನ್ ಮೀಟಿಂಗ್ಸ್ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ನಾವು ಯುಟಿಲೈಸ್ ಮಾಡ್ಕೋಬೋದು. ಸೊ ಈಗಿನವರೆಗೂ ನಾನು ಪ್ರಾಪರ್ಟಿ ಫೆಸಿಲಿಟೀಸೇ ಆಗಲಿ, ಅಮ್ಯುನಿಟೀಸೇ ಆಗಲಿ, ಇಲ್ಲ ಅಂತಂದರೆ ಡೆವಲಪ್ಮೆಂಟೇ ಆಗಲಿ, ಪ್ರತಿಯೊಂದ್ರ ಬಗ್ಗೆನೂ ಮತ್ತು ಡಾಕ್ಯುಮೆಂಟೇಷನ್ ಬಗ್ಗೆನೂ ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅಕಸ್ಮಾತ್ ಏನಾದರೂ ನೀವು ಪ್ರಾಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಇಲ್ಲಿ ತೊಗೋಬೇಕು ಅಂತ ಇಚ್ಛೆ ಪಡ್ತಿದ್ರೆ ಸೊ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ವಿಸಿಬಲ್ ಇರುತ್ತೆ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನಿತರ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೈಟ್ ಬಂದು ನೋಡಬೇಕು ಅಂತಂದರೆ ಫ್ರೀ ಸೈಟ್ ವಿಸಿಟ್ಸ್ ಇರುತ್ತೆ. ಸೊ ಬಂದು ನೀವು ಸೈಟ್ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ. ತದನಂತರ ನೀವು ಅಕಸ್ಮಾತ್ ಏನೋ ಇಂಟ್ರೆಸ್ಟ್ ಇದ್ದರೆ ಸೊ ಬುಕ್ಕಿಂಗ್ ಅಮೌಂಟ್ ಅಂತ ಒಂದಿರುತ್ತೆ. ಸೊ ಬುಕ್ಕಿಂಗ್ ಅಮೌಂಟ್ ಕೊಟ್ಟು ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ. ಸೊ ಸಿನ್ಸ್ 1965 ಇಂದ ಡಾಕ್ಯುಮೆಂಟ್ಸ್ ಇರುತ್ತೆ, ಕನ್ವರ್ಷನ್ ಕಾಪಿ ಇರುತ್ತೆ, ಮತ್ತು TTCP ಅಪ್ರೂವಲ್ ಪೇಪರ್ ಇರುತ್ತೆ, ಈ ಖಾತಾ ಇರುತ್ತೆ, ರೆಫರೆನ್ಸ್ ಈ ಖಾತಾ ಇರುತ್ತೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟೇಷನ್ನು ನಿಮಗೆ ತಲುಪಿಸ್ತೀವಿ. ಆಮೇಲೆ ಮತ್ತೆ ನೀವು ಅದನ್ನು ಹೋಗಿ ಲೀಗಲ್ ಕೊಟ್ಟ ನಂತರ ನೀವು ಅಕಸ್ಮಾತ್ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಏನಾದರೂ ಇದ್ದರೆ ಸೊ ಲೋನ್ ಫೆಸಿಲಿಟಿನೂ ಇದೆ. ಸೊ ಲೋನಿಗೆ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕೋ ಪ್ರತಿಯೊಂದು ನಾವು ತಿಳಿಸ್ಕೊಡ್ತೀವಿ. ಅಕಸ್ಮಾತ್ ನೀವೇನಾದರೂ ಕ್ಯಾಶ್ ಅಂತ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದರೆ ಸೊ ಅದಕ್ಕೂ ನಾವು ರೆಡಿ ಆಗಿದ್ದೀವಿ. ಸೊ ಇನ್ನೊಂದು ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ಒಂದು ಬ್ರೋಕರೇಜ್ ಇರಲ್ಲ, ಕಮಿಷನ್ ಇರಲ್ಲ. ಸೊ ಡೈರೆಕ್ಟ್ ಲ್ಯಾಂಡ್ ಲಾರ್ಡೇ ಬಂದು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ ಅನ್ನೋ ಒಂದು ಭಯ ನಿಮಗೆ ಬೇಡ. ಥ್ಯಾಂಕ್ ಯು.